ಭಾರತದಲ್ಲಿ ಈಗ ಭಾರತ ರತ್ನ ಪ್ರಶಸ್ತಿಯನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನುವಂಥದ್ದು ಬಹಳ ದೊಡ್ಡ ಒಂದಿಷ್ಟು ಚರ್ಚೆಗಳು ನಡೆದಿತ್ತು. ಈಗ ಅದೆಲ್ಲವನ್ನ ಮೀರಿ ಈಗ ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರಿಗೆ ಅಪರೂಪದ ಗೌರವ ಸಿಕ್ಕಿದೆ. ದೇಶದ ಅತ್ಯುನ್ನತ ಪುರಸ್ಕಾರ ಭಾರತ ರತ್ನಕ್ಕೆ 96 ವರ್ಷದ ಹಿರಿಯ ರಾಜಕಾರಣಿ ಮಾಜಿ ಉಪಪ್ರಧಾನಿ ಲಾಲ್ಕೃಷ್ಣ ಅಡ್ವಾಣಿ ಅವರು ಪಾತ್ರರಾಗಿದ್ದಾರೆ. ಈ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಂಚಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದ್ದರು. ಇದು ತಮಗೆ ಅತ್ಯಂತ ಭಾವುಕ ಕ್ಷಣ ಅಂತಾನೆ ಎಲ್.ಕೆ. ಅಡ್ವಾಣಿ ಅವರ ಜೊತೆಗಿರುವಂಥ 2 ಫೋಟೋವನ್ನು ಹಂಚಿಕೊಂಡ್ರು. ಇವತ್ತು ದೇಶಾಭಿವೃದ್ಧಿಯಲ್ಲಿ ಅಡ್ವಾಣಿ ಅವರ ಪಾತ್ರ ಮಹತ್ವದ್ದು ಅಂತ ಹೊಗಳಿದ್ರು. ಇನ್ನು ಭಾರತ ರತ್ನ ಘೋಷಣೆ ಆಗುತ್ತಲೇ ಎಲ್.ಕೆ. ಅಡ್ವಾಣಿ ಆನಂದ ಭಾಷ್ಪವನ್ನು ಸುರಿಸಿದ್ರು. ಅಡ್ವಾಣಿ ಅವರಿಗೆ ಪುತ್ರಿ ಪ್ರತಿಭಾ ಅಡ್ವಾಣಿ ಸಿಹಿಯನ್ನು ತಿನ್ನಿಸಿ ಸಂಭ್ರಮಿಸಿದ್ರು. ನಂತರ ಪ್ರತಿಭಾ ಅಡ್ವಾಣಿ ಮಾತನಾಡಿ, ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಲಭಿಸ್ತಾ ಇರೋದಕ್ಕೆ ಖುಷಿ ಆಗ್ತಾ ಇದೆ. ಅಡ್ವಾಣಿ ಅವರು ಖುಷಿಯಾಗಿದ್ದಾರೆ. ಪ್ರಧಾನಿ ಮೋದಿಗೆ ಧನ್ಯವಾದ ಹೇಳಿದ್ದಾರೆ ಅಂತ ತಿಳಿಸಿದರು. ಇನ್ನು 4-5 ದಿನಗಳ ಹಿಂದೆಯಷ್ಟೇ ದಿವಂಗತ ಸಮಾಜವಾದಿ ನಾಯಕ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಘೋಷಿಸಲಾಗಿತ್ತು. ಬಿಜೆಪಿ ಭೀಷ್ಮನಿಗೆ ನಮೋ. ಅಡ್ವಾಣಿಯವರನ್ನ ಭಾರತ ರತ್ನ ಪುರಸ್ಕಾರದೊಂದಿಗೆ ಗೌರವಿಸಲಿದ್ದೇವೆ. ಅವರಿಗೆ ಫೋನ್ ಮಾಡಿ ಶುಭಾಶಯ ತಿಳಿಸಿದೆ. ಈ ಯುಗದ ಶ್ರೇಷ್ಠ ರಾಜನೀತಿ ತಜ್ಞರಲ್ಲಿ ಅವರೂ ಒಬ್ಬರು. ದೇಶದ ಅಭಿವೃದ್ಧಿಗೆ ಅಡ್ವಾಣಿಯವರ ಕೃಷಿ ಅವಿಸ್ಮರಣೀಯ. ತಳಮಟ್ಟದಿಂದ ರಾಜಕೀಯ ಜೀವನ ಆರಂಭಿಸಿದ ಅವರು ಉಪಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಸತ್ನಲ್ಲಿ ಅವರ ಅನುಭವ ನಮಗೆ ಎಂದಿಗೂ ಆದರ್ಶ. ಅಡ್ವಾಣಿಯ ಸುದೀರ್ಘ ರಾಜಕೀಯ ಜೀವನದಿಂದ ನಾವು ಎಷ್ಟೋ ಪಾಠಗಳನ್ನು ಕಲಿಯಬಹುದು. ರಾಷ್ಟ್ರೀಯ ಐಕ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಅಡ್ವಾಣಿಯವರದ್ದು ಅನುಪಮ ಸೇವೆ. ಅಡ್ವಾಣಿಯವರಿಗೆ ಈ ಪುರಸ್ಕಾರ ಲಭಿಸುತ್ತಿರುವುದು ಸಂತೋಷ ತಂದಿದೆ. ಅವರ ಜೊತೆ ಮಾತನಾಡುವ ಅವಕಾಶ ಸಿಕ್ಕಿರುವುದು, ಅವರಿಂದ ರಾಜಕೀಯ ಪಾಠಗಳನ್ನು ಕಲಿತಿರುವುದು ನನ್ನ ಅದೃಷ್ಟ ಅಂತ ಭಾವಿಸುವೆ. ನರೇಂದ್ರ ಮೋದಿ ಪ್ರಧಾನಿ. ನನ್ನ ತತ್ವ ಸೇವೆಗೆ ಸಂದ ಗೌರವ, ಅತ್ಯಂತ ವಿನಮ್ರತೆ, ಧನ್ಯತಾ ಭಾವದೊಂದಿಗೆ ನಾನು ಭಾರತ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದೇನೆ. ನಾನೊಬ್ಬ ವ್ಯಕ್ತಿಯಾಗಿ ಸಿಕ್ಕಿರುವ ಗೌರವ ಇದಲ್ಲ. ನಾನು ನನ್ನ ಜೀವನದ ಉದ್ದಕ್ಕೂ ಪಾಲಿಸಿಕೊಂಡು ಬಂದಿರುವ ತತ್ವ ಸೇವೆಗೆ ಸಿಕ್ಕಂತಹ ಗೌರವ. ನಾನು ಮೊದಲು ಸ್ವಯಂ ಸೇವಕನಾಗಿ ಆರ್ಎಸ್ಎಸ್ ಸೇರ್ಪಡೆಯಾದಾಗ ಪ್ರಶಸ್ತಿ ಅಂದರೆ ದೇಶಕ್ಕಾಗಿ ಸೇವೆ ಸಲ್ಲಿಸುವುದು ಎಂಬುದನ್ನು ಅರಿತೆ. ಯಾವುದೇ ಸ್ವಹಿತಾಸಕ್ತಿ, ಸ್ವಾರ್ಥ ಇಲ್ಲದೆ ದೇಶಕ್ಕಾಗಿ ದುಡಿಯುವುದು, ಸಂಘವು ನನಗೆ ವಹಿಸಿದ ಕೆಲವನ್ನ ನಿಷ್ಠೆಯಿಂದ ಮಾಡುವುದಷ್ಟೇ ನನ್ನ ಗುರಿಯಾಗಿತ್ತು. ಅದನ್ನೇ ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ಈಗ ನನ್ನ ತತ್ವಗಳಿಗೆ ಭಾರತ ರತ್ನ ಪ್ರಶಸ್ತಿಯ ಮೂಲಕ ಗೌರವ ಸಿಕ್ಕಂತಾಗಿದೆ. ಎಲ್.ಕೆ. ಅಡ್ವಾಣಿ, ಮಾಜಿ ಉಪಪ್ರಧಾನಿ. बहुत खुशी है मुझे भी, पूरे परिवार को, कि दादा को इतना बड़ा सम्मान, देश का सर्वोच्च सम्मान मिला है. उन्होंने यही चीज बोली कि जीवन में उन्होंने अपना पूरा जीवन देश की सेवा में लगाया. इसके लिए वो बहुत खुशगुजार हैं और प्रधानमंत्री श्री नरेंद्र मोदी का धन्यवाद करते हैं. ಇನ್ನು ಭಾರತ ರತ್ನ ಪಡೆದಿರುವಂತಹ ಎಲ್.ಕೆ. ಅಡ್ವಾಣಿಯವರ ಹೇಗೆ ಸಾಗಿ ಬಂದರು ಅನ್ನುವಂಥದ್ದನ್ನ ನೋಡೋಣ. ಇಯರ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೀವಿ. 1927ರಿಂದ ಆರಂಭವಾಗುತ್ತೆ. ಪಾಕಿಸ್ತಾನದ ಕರಾಚಿಯಲ್ಲಿ ಅವರು ಜನನ ಹೊಂದಿದ್ದು. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಪಾಕಿಸ್ತಾನ ಭಾರತದಲ್ಲೇ ಇದ್ದಿದ್ದು, ಅಖಂಡ ಭಾರತವಾಗಿದ್ದಿದ್ದು. 1941ರಲ್ಲಿ 14ನೇ ವಯಸ್ಸಿನಲ್ಲೇನೆ RSSನ ಸೇರ್ಪಡೆಗೊಳ್ಳುತ್ತಾರೆ. 1941ರಲ್ಲಿ 1947ರಲ್ಲಿ RSS ಕಾರ್ಯದರ್ಶಿ ಆಗ್ತಾರೆ. ಸ್ವಾತಂತ್ರ್ಯ ಸಿಗುವಂಥ ವರ್ಷದಲ್ಲಿ. ದೇಶ ವಿಭಜನೆಯ ಬಳಿಕ ಮುಂಬೈನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಅವರು ಕರಾಚಿಯಲ್ಲಿದ್ದಂಥವರು ಉಳ್ಕೊಳ್ತಾರೆ ಇಲ್ಲೇ. 1957 ಜನಸಂಘದ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ 1957ರಲ್ಲಿ. 1967ರಲ್ಲಿ ದೆಹಲಿ ಪಾಲಿಕೆಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ 67ರಲ್ಲಿ. 1970ರಲ್ಲಿ ದೆಹಲಿಯಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಇಲ್ಲಿಂದ ಅವರ ಚುನಾವಣಾ ರಾಜಕೀಯ ಶುರುವಾಗುತ್ತೆ 1967ರಿಂದ. 1977ರಲ್ಲಿ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಕೇಂದ್ರ ಸಚಿವರು ಕೂಡ ಆಗ್ತಾರೆ. 1980ರಲ್ಲಿ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗ್ತಾರೆ. 1980ರಲ್ಲೇನೆ ವಾಜಪೇಯಿ ಅವರ ಜೊತೆಗೂಡಿ ಬಿಜೆಪಿಯ ಸ್ಥಾಪನೆಯನ್ನ ಮಾಡ್ತಾರೆ. ಅಲ್ಲಿಯವರೆಗೂ RSS ಇತ್ತು, ಜನತಾ ಪಾರ್ಟಿ ಇತ್ತು. ಅದಾದ ನಂತರ 1980ರಿಂದ ಬಿಜೆಪಿ ಯಾವಾಗ ಬರುತ್ತೆ ಅವಾಗ ಇವರು ಪಕ್ಷವನ್ನು ಕಟ್ತಾರೆ, ಸ್ಥಾಪನೆಯನ್ನ ಮಾಡ್ತಾರೆ. 1990ರಲ್ಲಿ ಸೋಮನಾಥದಿಂದ ಅಯೋಧ್ಯೆಗೆ ರಥಯಾತ್ರೆಯನ್ನ ಮಾಡ್ತಾರೆ. ಈ ರಥಯಾತ್ರೆ ಇದೆಯಲ್ಲ, ಇವತ್ತು ಬಿಜೆಪಿ ಯಾವುದೇ ರೀತಿಯಾಗಿ ಗಟ್ಟಿಯಾಗಿ ನೆಲೆಯೋಕ್ಕೆ ಕಾರಣವಾಗೋದೇ ಈ ರಥಯಾತ್ರೆ ಆರಂಭವಾಗೋದು. ಯಾಕಂದರೆ ಪ್ರತಿಯೊಂದು ಹಳ್ಳಿಯನ್ನ ಕೂಡ ಬಿಜೆಪಿ ತಲುಪಿದ್ದೇ ಈ 1990ರಿಂದ. 1990ರಿಂದ ಶುರುವಾಗುತ್ತೆ ಈ ರಥಯಾತ್ರೆಯ ಮೂಲಕವಾಗಿ. ಆಗ ಗೊತ್ತಾಗೋದು ಬಿಜೆಪಿಯ
ಹಳ್ಳಿಗಳಲ್ಲಿ ತಲುಪಿರುವಂಥ ವಿಚಾರ. ಅಲ್ಲಿಂದ ಎದ್ದು ಪುಟಿದೆದ್ದು ಇವತ್ತು ಕೇಂದ್ರದಲ್ಲಿ ಹೇಗಿದ್ದಾರೆ ಅನ್ನೋದು ನಿಮಗೆ ಗಮನದಲ್ಲಿದೆ. 1998ರಲ್ಲಿ ವಾಜಪೇಯಿ ಸಂಪುಟದಲ್ಲಿ ಗೃಹ ಸಚಿವರಾಗ್ತಾರೆ. 2002ರಲ್ಲಿ ಉಪಪ್ರಧಾನಿಯಾಗಿ ನೇಮಕರಾಗ್ತಾರೆ. 2004ರಲ್ಲಿ ಲೋಕಸಭೆ ವಿಪಕ್ಷ ನಾಯಕರಾಗ್ತಾರೆ. 2007ರಲ್ಲಿ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ. ಬಿಜೆಪಿ ಸೋಲುತ್ತೆ. 2008ರಲ್ಲಿ ಮೈ ಕಂಟ್ರಿ ಮೈ ಲೈಫ್ ಜೀವನ ಚರಿತ್ರೆಯನ್ನು ಬಿಡುಗಡೆಯನ್ನು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ದೆಹಲಿಯಲ್ಲಿದ್ದಾಗ ನನಗೊಂದು ಅವಕಾಶ ಸಿಕ್ಕಿತ್ತು ಇದು. ಸೊ 2014ರಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಒಟ್ಟು 12 ವರ್ಷಕ್ಕೂ ಕೂಡ ಹೆಚ್ಚು ಕಾಲ ಬಿಜೆಪಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಬಟ್ ಒಂದಿಷ್ಟು ಚರ್ಚೆಗಳು ಬಹಳ ಬಂದಿದ್ದು. ಬಿಜೆಪಿ ಮತ್ತೆ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಅವ್ರಿಗೊಂದ್ಸಲ ಅವಕಾಶ ಕೊಡಬಹುದಾಗಿತ್ತಲ್ಲ, ಪ್ರಧಾನಿ ಆಗಬೇಕಾಗಿತ್ತಲ್ಲ ಅಂತ ಹೇಳಿ ಬಹಳ ಚರ್ಚೆಗೆ ಬಂದಿತ್ತು. ಅದಾದ ನಂತರ ನರೇಂದ್ರ ಮೋದಿ ಅವರ ಗುರು ಅಂತಾನೆ ಕರೀತಾರೆ LK ಅಡ್ವಾಣಿ ಅವರನ್ನು, ಅವರ ಶಿಷ್ಯ ಅಂತ ಹೇಳಿ. ಸೊ ಹಾಗಾಗಿ ರಾಷ್ಟ್ರಪತಿ ಏನಾದರೂ ಮಾಡಬಹುದಾಗಿತ್ತಲ್ಲ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಬಂದಿತ್ತು. ಮೊನ್ನೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಅಡ್ವಾಣಿ ಅವರಿಗೆ ಕರಿಬಹುದಾಗಿತ್ತಲ್ವಾ ಅಂತೇಳಿ ಕರೆದಿದ್ರು. ಬಟ್ ಆರೋಗ್ಯ ಸಮಸ್ಯೆಯಿಂದಾಗಿ, ವಯಸ್ಸಿನ ಕಾರಣದಿಂದಾಗಿ ಕರೀಲಿಲ್ಲ. ಬಟ್ ಅದಕ್ಕಿಂತಲೂ ಹೆಚ್ಚಾಗಿ ಈಗ ಅವರಿಗೆ ಭಾರತ ರತ್ನ ಕೊಟ್ಟಿರೋದು ಒಂದು ದೊಡ್ಡ 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 ಗೌರವ. ಇನ್ನು ಇದಕ್ಕೆ ಮಾಜಿ ಉಪಪ್ರಧಾನಿ LK ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಿಸಿದ ಕೇಂದ್ರ ಕ್ರಮವನ್ನು ಬಿಜೆಪಿ ನಾಯಕರೆಲ್ಲ ಸಹಜವಾಗಿಯೇ ಸ್ವಾಗತಿಸಿದ್ದಾರೆ. ಇದೊಂದು ಉತ್ತಮ ನಿರ್ಧಾರ ಅಂತ ವ್ಯಾಖ್ಯಾನಿಸಿದ್ದಾರೆ. LK ಅಡ್ವಾಣಿ ಅವರ ಸೇವೆಯನ್ನು ಕೊಂಡಾಡಿದ್ದಾರೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿರೋದು ಖುಷಿ ತಂದಿದೆ ಅಂದಿದ್ದಾರೆ. ಪೇಜಾವರ ಶ್ರೀಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ನಿರ್ಣಯವನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸ್ವಾಗತಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿರೋದು ಒಳ್ಳೆಯದು ಅಂತ ಅಂದಿದ್ದಾರೆ. ಜೊತೆಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಕೊಡಿ ಅಂತ ಅಂದಿದ್ವಿ, ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಬಿಜೆಪಿಗೆ ಪ್ರಶಸ್ತಿಗಳು ನೆನಪಾಗತ್ವೆ ಅಂತ ಉದ್ಧವ್ ಠಾಕ್ರೆ ಟೀಕಿಸಿದ್ದಾರೆ. ಈ ಕಡೆಗೆ ಜಗದೀಶ್ ಶೆಟ್ಟರ್ ಕೂಡ ಈ ವಿಚಾರದಲ್ಲಿ ಹೇಳಿದ್ದಾರೆ. ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತೇನಾದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಉಪಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕಾರಣ. ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಕೋಟ್ಯಾಂತರ ಭಾರತೀಯರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಸಂತೋಷ, ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಜಕಾರಣವನ್ನು ಅತ್ಯಂತ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ದೇಶದ ಪ್ರತಿಯೊಂದು ಆಗುಹೋಗುಗಳಲ್ಲಿ ಕಳೆದ 5-6 ದಶಕಗಳಲ್ಲಿ ಅದ್ವಾನಿಯವರ ಪಾತ್ರ ಇದೆ. ಅವರಿಗೆ ಇವತ್ತು ಭಾರತ ರತ್ನ ಬಂದಿರುವುದು ನಮ್ಮೆಲ್ಲರಿಗೂ ಬಹಳ ಸಂತಸವನ್ನು ತಂದಿದೆ. LK ಅಡ್ವಾಣಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರುವ ವಿಚಾರ ಕೇಳಿ ತುಂಬಾ ಸಂತೋಷವಾಗಿದೆ. ಶ್ರೀರಾಮಚಂದ್ರನ ಕುರಿತಾಗಿರತಕ್ಕಂತಹ ಭಕ್ತಿ ಭಾವ ಅದನ್ನು ಸದಾ ಜಾಗೃತವಾಗಿ ಇಟ್ಟುಕೊಂಡು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಆ ಆಂದೋಲನದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಥಯಾತ್ರೆಯ ಮೂಲಕ ಸುಪ್ತವಾಗಿದ್ದಂತಹ ಆಂದೋಲನಕ್ಕೆ ವಿಶೇಷವಾಗಿರುವಂತಹ ಬಲವನ್ನು ತುಂಬಿದವರು ಶ್ರೀಯುತರು. ನಮ್ಮ ಗುರುಗಳ ಜೊತೆಗೆ ವಿಶೇಷವಾದ ಒಡನಾಟವನ್ನು ಇಟ್ಟುಕೊಂಡಿದ್ದವರು. ಅವರ ಈ ವಯಸ್ಸಿನಲ್ಲಿಯೂ ಕೂಡ ಅವರಲ್ಲಿ ಇರತಕ್ಕಂತಹ ಶ್ರದ್ಧೆ ಅದು ಅಪೂರ್ವವಾಗಿರುವಂತಹದ್ದು. ಕೊಡ್ಲಿ ಪಾಪ ಬೇಡ ಅಂತಂದವ್ರು ಅವರಿಗೆ, ಅದ್ವಾನಿ ಅವರಿಗೆ. ನಾನು ಇವ್ರಿಗೆ ಪತ್ರ ಬರೆದಿದೆ ಈಗ, ಶಿವಕುಮಾರ ಸ್ವಾಮೀಜಿ ಅವರು ಕೊಡ್ರಿ ಅಂತ. ಕೊಟ್ಟಿಲ್ಲ. ಸಿದ್ಧಗಂಗಾ ಶ್ರೀಗಳಿಗೂ ಕೊಡಬೇಕು ಅನ್ನುವಂಥದ್ದು ಪಬ್ಲಿಕ್ ಟಿವಿ ಕೂಡ ಆ ವಿಚಾರದಲ್ಲಿ ದೊಡ್ಡ ಅಭಿಯಾನವನ್ನು ಕೂಡ ಮಾಡಿತ್ತು. ಬಟ್ ಯಾತಕ್ಕೋಸ್ಕರ ಕೊಟ್ಟಿಲ್ಲ ಗೊತ್ತಿಲ್ಲ. ಅದನ್ನು ಕೊಡ್ತಾರಾ ಕೊಡಲ್ವಾ ಕಾದು ನೋಡಬೇಕು. ಬಟ್ ಕಾಯಬೇಕಾಗತ್ತೆ. ಬಟ್ ಅವರಿಗೆ ಗೌರವ ಸಿಗುತ್ತೆ ಅಂತಲ್ಲ, ಅವರಿಗೆ ಜನರೆಲ್ಲರೂ ಕೊಟ್ಟಿರುವಂಥದ್ದು ನಡೆದಾಡುವ ದೇವರು ಅಂತ ಹೇಳಿ. ಪ್ರಶಸ್ತಿಗೆ ಗೌರವ ಸಿಗುತ್ತೆ ಅನ್ನುವಂಥದ್ದು ಒಂದೇ ಕಾರಣ. ಭಾರತ ರತ್ನ ಶ್ರೀಗಳಿಗೆ ಗೌರವ ಕೊಡುತ್ತೆ ಅಂತಲ್ಲ, ಶ್ರೀಗಳಿಂದ ಭಾರತ ರತ್ನಕ್ಕೆ ಗೌರವ ಸಿಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ವಿಚಾರದಲ್ಲಿ ಬಿಜೆಪಿ ಗಮನ ಹರಿಸಬೇಕು. ಸುಮ್ಮನೆ ಬಿಡಬಾರ್ದು. ಕಾರಣ ಅತ್ಯಂತ ಗೌರವಯುತವಾಗಿರೋದು. ಇನ್ನೊಂದು ಕಡೆಗೆ ಹೊಸದುರ್ಗ ತಾಲೂಕಿನ ಬಾಗೂರು ಚನ್ನಕೇಶವ ದೇಗುಲದ ಗರ್ಭಗುಡಿಗೆ ತಮ್ಮನ್ನು ಬಿಡಲಿಲ್ಲ ಅನ್ನುವ ಹೇಳಿಕೆಯನ್ನು ಈಶ್ವರಾನಂದಪುರಿ ಸ್ವಾಮೀಜಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈ ಕಡೆಗೆ ದೇಗುಲ ಮಠ ಮಂದಿರಗಳಲ್ಲಿ ಜಾತಿ ಅಸಮಾನತೆ ಜೀವಂತವಾಗಿದೆ ಎಂದಿದ್ದಾರೆ. ಕುಂಚಿಟಿಗ ಗುರುಪೀಠದ ಶಾಂತವೀರ ಸ್ವಾಮೀಜಿ, ಮಾದರಚನೆಯ ಸ್ವಾಮೀಜಿ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಆರೋಪವನ್ನು ಅರ್ಚಕರು ತಳ್ಳಿ ಹಾಕಿದ್ದಾರೆ. ನನಗೆ ವಿಚಾರ ಗೊತ್ತಿಲ್ಲ ಅಂತ ಸಿಎಂ ಕೂಡ ಹೇಳಿದ್ದಾರೆ. ದೇವರ ದರ್ಶನಕ್ಕೆ ಹೋದಂಥ ಸಂದರ್ಭದೊಳಗಡೆ ಗರ್ಭಗುಡಿಯ ಮುಂದೆ ಇರುವಂಥ ಪ್ರಾಂಗಣದಲ್ಲಿ ಪೂಜಾರಿಗಳ ಹೆಣ್ಣು ಮಕ್ಕಳು ಒಳಗಡೆ
ಪ್ರವೇಶ ಮಾಡ್ತಾರೆ. ನಮಗೆ ಆ ರೀತಿಯ ಒಂದು ಪ್ರವೇಶವನ್ನು ನಿರಾಕರಿಸಿದ್ದು ನಮಗೆ ಅತ್ಯಂತ ಬೇಸರ ತಂದದ್ದು ಹಾಗೆ ಅಂತೇಳಿ. ಜಾತಿಯ ಕಾರಣಕ್ಕಾಗಿ ಇವರು ಹಿಂದುಳಿದ ಸಮುದಾಯದವರು ಅನ್ನೋ ಕಾರಣಕ್ಕಾಗಿ ಸ್ವಾಮಿಗಳನ್ನು, ಮಹಿಳೆಯರನ್ನು ಹೊರಗೆ ನಿಲ್ಲಿಸಿ ಒಂದು ರೀತಿಯ ಅಸ್ಪೃಶ್ಯತೆಯನ್ನು ಜೀವಂತವಾಗಿಟ್ಟಿದ್ದು ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ಮಠಾಧೀಶರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರಿಗೆ ಇದರ ಅನುಭವ ಆಗಿದೆ. ಅದನ್ನು ಭಾಳಷ್ಟು ಜನ ಅದನ್ನು ಪ್ರಕರಣನ ವಿವಾದ ಮಾಡಕ್ಕೆ ಹೋಗಿಲ್ಲ. ನಿನ್ನೆ ಅವರು ಅದನ್ನು ಮುಕ್ತವಾಗಿ ಹಂಚ್ಕೊಂಡ್ರು. ಹಂಗಾಗಿ ಅದು ಒಂದು ಪ್ರಕರಣ ಬೆಳಕಿಗೆ ಬಂತು. ಅದನ್ನು ನಾವು ಒಪ್ಕೊಳ್ಬೇಕು. ನಮಗೆ ಎಲ್ಲಿ ಗೌರವ, ಆತಿಥ್ಯ ಅಥವಾ ಆಹ್ವಾನ ಇರುತ್ತೆ ಅಲ್ಲಿ ಮಾತ್ರ ನಾವು ಭಾಗವಹಿಸಿರ್ತೀವಿ. ಹಾಗಾಗಿ ಅಂಥ ಪ್ರಕರಣಗಳು ನಮಗೆ ಅನುಭವ ಕಡಿಮೆ ಇರೋದ್ರಿಂದ ನಾವು ಮೊದಲೇ ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಾವು ದೂರನೇ ಉಳಿತೀವಿ. ಇನ್ನೂ ಆ ಒಂದು ವ್ಯವಸ್ಥೆ ಜೀವಂತವಾಗಿರುವಂಥದ್ದು ಅದು ವಿಷಾದದ ಸಂಗತಿ. ಆ ಥರದ್ದೇನು ನಮ್ಮ ದೇವಸ್ಥಾನದಲ್ಲಿ ನಡೆದಿಲ್ಲ. ಈ ವರ್ಷ ತರನು ಈ ವರ್ಷನೂ ಮಾಡಿದೀವಿ. ಏನಕ್ಕೆ ಆರೋಪ ಮಾಡ್ಯಾರ ಅದ್ರೊಳಗೆ ಏನು ಅಂತ ಗೊತ್ತಿಲ್ಲ. ಗರ್ಭಗುಡಿ ಒಳಗೆ ನಮ್ಮನ್ನು ಬಿಡ್ಲಿಲ್ಲ ಅಂತ ಹೇಳ್ತಾರಲ್ಲ. ಯಾವ ದೇವಸ್ಥಾನದಲ್ಲೂ ಕೂಡ ಒಂದ್ ಸರ್ತಿ ದೇವರಿಗೆ ಪ್ರತಿಷ್ಠಾಪನೆ ಆದ್ಮೇಲೆ ಅರ್ಚಕರು ಮತ್ತೆ ಅರ್ಚಕರಿಗೆ ಸಂಬಂಧಪಟ್ಟವರು ಬಿಟ್ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಬಾಗೂರು ದೇವಸ್ಥಾನಕ್ಕೆ ಈಶ್ವರಾನಂದಪುರ ಸ್ವಾಮೀಜಿ ಅವ್ರನ್ನ ಒಳಗೆ ಬಿಟ್ಟಿಲ್ಲ ಅಂತ ಒಂದು ಇಶ್ಯೂ ಆಗಿದೆ ಸರ್. ನನ್ನ ಜೊತೆ ಏನು ಮಾತಾಡಿಲ್ಲ ಅವ್ರು ಬಂದೋದ ತಕ್ಷಣ ಅದೆಲ್ಲ ಶುದ್ಧಿ ಮಾಡಿ ನಂಗೆ ಗೊತ್ತಿಲ್ಲದ ವಿಚಾರದ ಮೇಲೆ ಹೆಂಗ್ ರಿಯಾಕ್ಟ್ ಮಾಡಲಿ? ನನ್ನ ನಾಲೆಡ್ಜ್ ಬಂದಿದ್ರೆ ನಾನು ರಿಯಾಕ್ಟ್ ಮಾಡ್ಬೋದು. ನನ್ನ ನಾಲೆಡ್ಜ್ಗೆ ಬಂದಿಲ್ಲ, ಹೆಂಗೆ ರಿಯಾಕ್ಟ್ ಮಾಡಬಹುದು? ಇದರಲ್ಲಿ ಒಂದು ಸ್ಪಷ್ಟವಾಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲ ಸ್ವಾಮೀಜಿಗಳಿಗೂ ಕೂಡ, ದೇವಸ್ಥಾನದ ಒಳಗಡೆಗೆ ಬಿಟ್ಟಿಲ್ಲ ಅಂತಂದ್ರೆ ಅಸ್ಪೃಶ್ಯತೆ ಜೀವಂತವಾಗಿದೆ ಅಂತ ಕರಿಬಹುದು. ಅದನ್ನ ದೇವಸ್ಥಾನದ ಒಳಗಡೆಗೆ ಬಿಟ್ಟಿಲ್ಲ ಅಂತ ಹೇಳಿ, ಗರ್ಭಗುಡಿಗೆ ನನ್ನನ್ನು ಬಿಡಲಿಲ್ಲ, ಅಸ್ಪೃಶ್ಯತೆ ಇದೆ ಅನ್ನೋದು ಸರಿ ಕಾಣಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅನೇಕ ದೇವಸ್ಥಾನಗಳಿಗೆ ಅಲ್ಲಿ ಹೇಳ್ತಾ ಇದ್ದಂಥ ರೀತಿಯಲ್ಲಿ ಆಯಾ ಒಂದೊಂದು ವರ್ಷಕ್ಕೆ ಟರ್ಮಿಗೋ ಅಥವಾ 2 ವರ್ಷಕ್ಕೋ 3 ವರ್ಷಕ್ಕೋ ಆಯಾ ಒಂದೊಂದು ಅರ್ಚಕರದ್ದು ಇದಿರುತ್ತೆ. ಆ ಪಾಳೆ ಪ್ರಕಾರ ಆ ಕುಟುಂಬದವ್ರು ಇರ್ತಾರೆ. ಮಹಿಳೆಯರನ್ನ ಬಿಟ್ಬಿಟ್ಟು ನಮಗೆ ಬಿಟ್ಟಿಲ್ಲ ಅಂತಲ್ಲ. ಮಹಿಳೆಯರನ್ನ ಯಾಕಿರುತ್ತೆ ಅಂತಂದರೆ ಆ ಅರ್ಚಕರ ಕುಟುಂಬದವ್ರು ಇರ್ತಾರೆ, ನೈವೇದ್ಯ ಮಾಡೋಕ್ಕೆ, ಅವ್ರೇನಾದ್ರು ತಂದು ಕೊಡೋಕ್ಕೆ ಇರ್ತಾರೆ ಅಷ್ಟೇ. ಅದನ್ನು ಹೊರತುಪಡಿಸಿ ಇದ್ದಂಗಿಲ್ಲ. ಹಂಗೇನಾದರೂ ಹೋಗಲೇಬೇಕು ಅನ್ನೋದಾದರೆ ಚೆಕ್ ಮಾಡಬೇಕು. ಬಟ್ ಗರ್ಭಗುಡಿಗೆ ಬಿಟ್ಟಿಲ್ಲ, ಅದೇ ಅಸ್ಪೃಶ್ಯತೆ, ನಮ್ಮನ್ನು ಹಿಂದುಳಿದ ವರ್ಗದವರು, ನಮ್ಮ ದಲಿತರನ್ನು ಬಿಟ್ಟಿಲ್ಲ ಅಂತಂದರೆ ಸರಿ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ, ನೋಡೋಣ ಈ ವಿಚಾರದಲ್ಲಿ ಇನ್ನೂ ಏನಾಗುತ್ತೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ದಂಗಲ್ ತೀವ್ರಗೊಂಡಿದೆ. ಕೆರಗೋಡಿನಲ್ಲಿ ಮನೆಗಳ ಮೇಲೆ ಈಗ ಕೇಸರಿ ಧ್ವಜ ಹಾರಿಸುವ ಮೂಲಕ ರಾಜ್ಯವ್ಯಾಪಿ ಅಭಿಯಾನಕ್ಕೆ ಇವತ್ತು ಬಿಜೆಪಿ ಚಾಲನೆ ನೀಡಿದೆ. ಕೆರಗೋಡು ಹನುಮನ ದೇಗುಲದಲ್ಲಿ ಧ್ವಜ ಇಟ್ಟು ಪೂಜೆ ಮಾಡಿದ ಬಳಿಕ ಮನೆಗೆ ಧ್ವಜ ಹಂಚಿಕೆ ಮಾಡುವ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಹನುಮಧ್ವಜ ಸ್ವೀಕರಿಸಿದ ಗ್ರಾಮಸ್ಥರು ಭಾವುಕರಾದರು. ಇನ್ನು ಬೆಂಗಳೂರು, ಮಂಗಳೂರು, ಶಿವಮೊಗ್ಗದಲ್ಲಿಯೂ ಕೂಡ ಹಿಂದೂ ಪರ ಸಂಘಟನೆಗಳು ಹನುಮಧ್ವಜ ಹಾರಿಸುವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಚಿಕ್ಕ ತೊಗೂರಿನಲ್ಲೂ ಕೂಡ ಪೊಲೀಸ್ ಸರ್ಕಲ್ನಲ್ಲಿಯೇ ಹನುಮಧ್ವಜವನ್ನು ಹಾರಿಸಲಾಗಿದೆ. ರಾಮ ನಮ್ಮ ಇಡೀ ವಿಶ್ವಕ್ಕೆ ಅವನು ಭಗವಾನ್ ಶ್ರೀ ರಾಮ. ಪ್ರತಿಯೊಬ್ಬರು ಅವರ ಒಂದು ಮಾನವತೆಯನ್ನ ಅವನು ಸಾರ್ಥಕಪಡಿಸ್ಕೋಬೇಕು ಅಂದ್ರೆ ಭಗವಾನ್ ರಾಮನನ್ನ ಎಲ್ಲರೂ ಕೂಡ ಪೂಜಿಸಬೇಕು, ಆರಾಧಿಸಬೇಕು. ನಮಗೆ ಒಂದು ಮುಕ್ತಿಯ ದಾತ ಅವನು. ಒಂದು ಧ್ವಜವನ್ನು ಹಾರಿಸಿ ತೆರವು ಮಾಡಿದ್ರಲ್ಲ, ಅದ್ರ ಬಗ್ಗೆ ನಮಗೆ ಬಹಳ ದುಃಖ ಆಯಿತು. ಮತ್ತೆ ಇವತ್ತು ಬಹಳ ತುಂಬಾ ಸಂತೋಷ ಆಯ್ತಾ ಇದೆ. ಮನೆಯಲ್ಲೂ ಎಲ್ಲ